ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः। ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇಂದಿನ ಪ್ರವಚನವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಈ ಜಗತ್ತಿನಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ, ಯಾರ್ಯಾರು ಈ ಜಗತ್ತಿಗೆ ಬಂದಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಚಲಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾರೆ. ಪ್ರಯಾಣ ಮಾಡುವಂಥದ್ದೇ ನಮ್ಮ ಗಮ್ಯಸ್ಥಾನವೇ, ನಡೀತಾ ಇರೋದೇ ನಮ್ಮ ಗಮ್ಯಸ್ಥಾನವೇ. ಒಂದು ವೇಳೆ ನಡೆಯುವಂಥದ್ದೇ ನಮ್ಮ ಜೀವನದ ಗಮ್ಯಸ್ಥಾನ ಅನ್ನೋಂಥದ್ದು ಆಗಿದ್ದಿದ್ದಿದ್ರೆ ಈಗಾಗಲೇ ನಾವೆಲ್ಲರೂ ನಮ್ಮ ಗಮ್ಯಸ್ಥಾನವನ್ನು ಪಡಿಬೇಕಿತ್ತು, ಅಥವಾ ಎಷ್ಟೋ ಜನ ಪಡೆದು ಬಿಡಬೇಕಾಗಿತ್ತು. ಎಷ್ಟೋ ಜನ ನಡೀತಾ ಇಲ್ಲ, ಎಷ್ಟೋ ಜನ ಓಡ್ತಾ ಇದ್ದಾರೆ, ಇಡೀ ಜೀವನವನ್ನೇ ಓಟದಲ್ಲಿ ಕಳೀತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಮಾತ್ರ ತಮ್ಮ ಜೀವನದ ಸಾಫಲ್ಯವನ್ನು ಹೊಂದುತ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಜನರಲ್ಲಿ ಒಬ್ಬ ವ್ಯಕ್ತಿ ತಲುಪ್ತಾನೆ, ಅದು ಶತಮಾನಗಳಲ್ಲಿ ಎಲ್ಲೋ ಒಬ್ಬ. ಎಂತ ಜೀವನ ಇದು! ಎಲ್ಲರೂ ನಡೀತಾ ಇದ್ದಾರೆ, ನಾವು ನಡೀತಾ ಇದ್ದೀವಿ, ಎಲ್ಲರೂ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ಎಲ್ಲೋ ಕೆಲವರು ಗಮ್ಯಸ್ಥಾನವನ್ನು ತಲುಪ್ತಾ ಇದ್ದಾರೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರುವಂಥದ್ದು, ಸುಮ್ಮನೆ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದೇ ಜೀವನವೇ? ಜೀವನದಲ್ಲಿ ಆಸಕ್ತಿ ಇಲ್ಲ, ಜೀವನದಲ್ಲಿ ಒಂದು ರುಚಿಯೇ ಇಲ್ಲ. ಯಾವ ಮಾರ್ಗ ನಮ್ಮನ್ನ ಗಮ್ಯ ಸ್ಥಾನಕ್ಕೆ ತಲುಪಿಸೋದಿಲ್ವೋ ಅದನ್ನ ಮಾರ್ಗ ಅಂತ ಕರೆಯೋದಾದ್ರೆ ಹೇಗೆ? ಸುಮ್ಮನೆ ನಡೀತಾ ಇರುವಂಥದ್ದೇ ಪ್ರಯಾಣ. ಹಾಗಾದ್ರೆ ಯಾಕೆ ತಲುಪ್ತಾ ಇಲ್ಲ? ನಾವೆಲ್ಲ ಮೂರ್ಛಾವಸ್ಥೆಯಲ್ಲಿದ್ದೀವಿ, ಎಚ್ಚರವಾಗಿ ನಾವು ನಡೀತಾ ಇಲ್ಲ. ಎಚ್ಚರವಾಗಿದ್ದು ಯಾವ ವ್ಯಕ್ತಿ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ ಅವನು ಮಾತ್ರ ಗಮ್ಯಸ್ಥಾನವನ್ನ ಸೇರ್ತಾನೆ, ಉಳಿದವರೆಲ್ಲರೂ ಕೂಡ ಅಲ್ಲ. ತಮ್ಮ ಎಚ್ಚರವಾದಂತಹ ನಡೆಯುವಿಕೆಗೆ ಎಚ್ಚರದ ಗುಣವನ್ನ, ತಮ್ಮ ನಡಿಗೆಗೆ ಎಚ್ಚರದ ಗುಣವನ್ನ ಯಾರು ಸೇರಿಸ್ಕೊಂಡಿದ್ದಾರೆ, ಯಾವ ವ್ಯಕ್ತಿ ಜಾಗೃತನಾಗ್ತಾನೋ ಅವನು ನಡೆಯುವ ಅವಶ್ಯಕತೆ ಇಲ್ಲ, ಅವನು ನಿಂತು ಬಿಡ್ತಾನೆ. ಯಾಕೆಂದ್ರೆ ಅವನು ತಲುಪ್ತಾನೆ. ಯಾಕಂದ್ರೆ ಎಚ್ಚರವಾಗಿರೋದೇ ನಮ್ಮ ಗಮ್ಯಸ್ಥಾನ. ಹಾಗಾದ್ರೆ ಜೀವನವನ್ನು ಎರಡು ರೀತಿಯಲ್ಲಿ ಬದುಕಬಹುದು. ಹೇಗದು? ಜೀವನ ಅಂದ್ರೆ ನಡೀತಾನೆ ಇರೋದು.
ನಡೀತಾನೆ ಇರ್ತಾನೆ, ನಡೀತಾನೆ ಇರ್ತಾನೆ, ನಡೀತಾನೆ ಇರ್ತಾನೆ. ಮಧ್ಯದಲ್ಲಿ ಮದುವೆ ಆಗುತ್ತೆ, ಮಧ್ಯದಲ್ಲಿ ಮನೆ ಕಟ್ಕೊಳ್ತಾನೆ, ಮಧ್ಯದಲ್ಲಿ ಮಕ್ಕಳನ್ನು ಮಾಡ್ಕೊಳ್ತಾನೆ, ಮಧ್ಯದಲ್ಲಿ ಒಂದಿಷ್ಟು ಪದವಿ ಪ್ರತಿಷ್ಠೆಗಳನ್ನು ಗಳಿಸ್ತಾನೆ. ಒಂದು ದಿವಸ ಸತ್ತು ಹೋಗ್ತಾನೆ, ತಗೊಂಡು ಭೂಮಿಗೆ ಹಾಕ್ತಾನೆ. ಅದನ್ನು ಗಮ್ಯಸ್ಥಾನ ಅಂತ ಕರೆಯೋದು. ಅಥವಾ ಜಾಗೃತ ಅವಸ್ಥೆಯಲ್ಲಿ ಎಚ್ಚರವಾಗಿ ಪ್ರಜ್ಞಾಪೂರ್ವಕವಾಗಿ ಯಾವ ವ್ಯಕ್ತಿ ನಡೀತಾ ಗಮನಿಸಿ, ಕುಡಿದ ಮತ್ತಿನಲ್ಲಿ ವ್ಯಕ್ತಿ ನಡೀತಾನೆ, ಎಲ್ಲಿ ಹೋಗಿ ಸೇರ್ತಾನೋ ಗೊತ್ತಿಲ್ಲ. ಯಾವ ವ್ಯಕ್ತಿ ಎಚ್ಚರ ತಪ್ಪಿದಾನೋ, ಯಾವ ವ್ಯಕ್ತಿ ಅಂತಃಕರಣದಲ್ಲಿ ಜಾಗೃತಿ ಅನ್ನೋದು ಇಲ್ವೋ, ಅವನು ಗಮ್ಯಸ್ಥಾನ ತಲುಪೋದಾದ್ರೆ ಹೇಗೆ? ಹಿಂದೆ ಎಲ್ಲ ಗಾಣದ ಎಣ್ಣೆಯನ್ನು ತೆಗಿಲಿಕ್ಕೆ ಕೋಣಗಳನ್ನು, ಎಮ್ಮೆಗಳನ್ನು, ಎತ್ತುಗಳನ್ನು ಉಪಯೋಗಿಸ್ತಾ ಇದ್ರು. ಅವು ಚಲಿಸ್ತಾನೇ ಇರ್ತವೆ, ಚಲಿಸ್ತಾನೆ ಇರ್ತವೆ, ಚಲಿಸ್ತಾನೆ ಇರ್ತವೆ. ಏನು, ಕಣ್ಣಿಗೊಂದು ಬಟ್ಟೆ ಕಟ್ಬಿಟ್ಟಿರ್ತಾರೆ, ಎಲ್ಲಿ ಹೋಗ್ತಿವೆ ಗೊತ್ತಾಗೋದಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಚಲಿಸ್ತಾನೆ ಇರ್ತವೆ. ಎಲ್ಲಿವೆ? ಎಲ್ಲಿವೆ ಅಲ್ಲೇ ಇವೆ, ಎಲ್ಲೂ ಕೂಡ ಹೋಗೋದಿಲ್ಲ. ವೃತ್ತಾಕಾರವಾಗಿ ಚಲಿಸ್ತಾನೆ ಇದ್ದು. ನಾವು ಕೂಡ ಹಾಗೆ ನಿನ್ನೆ ಮಾಡಿದ್ದಾನೆ ಇವತ್ತು ಮಾಡ್ತೀವಿ, ಇವತ್ತು ಮಾಡಿದ್ದಾನ ನಾಳೆ ಮಾಡ್ತೀವಿ, ನಾಳೆ ಮಾಡಿದ್ದಾನ ಆಚೆ ನಾಡಿದ್ದು ಮಾಡ್ತೀವಿ, ಈ ವರ್ಷ ಮಾಡಿದ್ದಾನ ಮುಂದಿನ ವರ್ಷ ಮಾಡ್ತೀವಿ. ಈ ರೀತಿಯಲ್ಲಿ ಪುನರಾವರ್ತನೆಯನ್ನ ಮಾಡ್ತಾ ಇರುವಂಥದ್ದೇ ಜೀವನ. ಈ ರೀತಿಯಲ್ಲಿ ಇರುವಂಥದ್ದಕ್ಕೆ ಹೆಸರು ಜೀವನ. ಗಮನಿಸಿ, ಜೀವನದ ಪ್ರತಿ ಕ್ಷಣವೂ ಕೂಡ ಹೊಸ್ತು. ಕ್ಷಣವೂ ಕೂಡ ಹೊಸ್ತು. ನಾವು ಮತ್ತೆ 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 ಅದನ್ನೇ ಮಾಡ್ತಾ ಇದ್ದೀವಿ, ಪುನರಾವರ್ತನೆಯನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದರ ಅರ್ಥ ನಾವು ಬದುಕ್ತಾ ಇಲ್ಲ, ನಾವು ಜೀವಂತವಾಗಿಲ್ಲ. ಮತ್ತೆ ಸುಮ್ಮನೆ ಜೀವಂತ ಇರುವ ಹಾಗೆ ನಟನೆಯನ್ನು ಮಾಡ್ತಾ ಇದ್ದೀವಿ. ಮತ್ತೆ ಏನು, ಎಲ್ಲ ಸುಮ್ಮನೆ ಆಕ್ಷನ್ಸ್ ಅಷ್ಟೆ. ಜೀವಂತವಾಗಿರುವ ಹಾಗೆ ನಮ್ಮ ನಾಟಕಗಳು. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಜಗತ್ತು ಆರಂಭವಾಗತ್ತೆ, ರಾತ್ರಿ ಮಲಗಿದ ಕೂಡಲೇ ನಮ್ಮ ಜಗತ್ತು ಕೊನೆಗೊಳ್ಳುತ್ತೆ. ಅಷ್ಟೇ. ಈ ಜೀವನ ಪದ್ಧತಿಯನ್ನ ಕತ್ತರಿಸಿ ಹಾಕ್ಬೇಕಾದ್ರೆ ಒಂದು ಸರಿ ಜಾಗೃತರಾಗಬೇಕು, ಒಂದ್ಸರಿ ಹೇಳ್ಬೇಕಾಗುತ್ತೆ, ನಾವು ಒಂದ್ಸರಿ ಎಚ್ಚರಗೊಳ್ಬೇಕಾಗುತ್ತೆ. ನಾನು ಪ್ರಯಾಣವನ್ನ ಮಾಡ್ತಾ ಇದ್ದೀನಿ, ಅಥವಾ ಪ್ರಯಾಣವೇ ನನ್ನ ಗಮ್ಯಸ್ಥಾನವೇ, ಅಥವಾ ಪ್ರಯಾಣದಲ್ಲಿಯೇ ನನ್ನ ಗಮ್ಯಸ್ಥಾನವೇ? ಜೀವನ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ನಮ್ಮ ಯಾತ್ರೆ ಯಾವ ಕಡೆಗೆ ಹೋಗ್ತಾ ಇದೆ? ಎಲ್ಲಿ ಹೋಗಿ ಸೇರ್ತಾ ಇದ್ದೀವಿ ನಾವು? ಜೀವನವನ್ನ ಮಾಡ್ತಾ 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 ವ್ಯಕ್ತಿಗಳು ಸಾಕಾಗ್ತಾರೆ, ವಿಷಯಗಳು ಸಾಕಾಗ್ತಾರೆ, ಜಗತ್ತು ಸಾಕಾಗುತ್ತೆ, ಸಂಸಾರ ಸಾಕಾಗುತ್ತೆ. ಕೊನೆಗೆ ಒಂದು ದಿವಸ ನಾವು ಸಾಕಾಗ್ತೀವಿ, ಬಿದ್ದು ಹೋಗ್ತೀವಿ. ತೃಪ್ತಿ, ಸಂತೋಷ, ಸಂಭ್ರಮ, ಪ್ರತಿಯೊಬ್ಬ ವ್ಯಕ್ತಿಯ ಮುಖವನ್ನು ನೋಡಿದರೆ ಗೊತ್ತಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ವ್ಯವಹಾರಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಅಶಾಂತನಾಗಿದ್ದಾನೆ, ದುಃಖಿತನಾಗಿದ್ದಾನೆ, ಅಳ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಹಣ ಇದೆ, ಸಂಪತ್ತಿದೆ, ಸುಖವಿದೆ, ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳಿದ್ದಾರೆ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸುಖವಿಲ್ಲ. ಜೀವನ ಎಲ್ಲ ಖಾಲಿ ಖಾಲಿ. ಇದೆ, ಹಣ ಇದೆ, ಸಂಪತ್ತಿದೆ, ಎಲ್ಲ ಇದೆ, ಮನೆ ಇದೆ, ದೊಡ್ಡ ಮನೆ ಇದೆ, ಬೇಕಾದಷ್ಟು ರೂಮ್ಗಳಿವೆ, ಬೇಕಾದಷ್ಟು ವ್ಯವಸ್ಥೆಗಳು ನಮ್ಮ ಮನೆಗಳಲ್ಲಿವೆ. ಒಂದು ನೆಮ್ಮದಿ ಇಲ್ಲ, ಒಂದು ಶಾಂತಿ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲ, ಯಾವ ದಾರಿಯನ್ನ ನಾವು ತೆಗೆದುಕೊಂಡಿದ್ದೀವಿ, ಯಾವ ದಾರಿಯನ್ನ ನಾವು ಅರ್ಸ್ಕೊಂಡಿದ್ದೀವಿ, ಹೋಗ್ತಾ ಇರ್ತಕ್ಕಂಥವ್ರು ಯಾರು?
ತನ್ನನ್ನು ತಾನು ಯಾರು ಗುರುತಿಸಿಕೊಳ್ತಾನೋ ಎಲ್ಲಿ ಹೋಗ್ಲಿ ಅವನು ಸರಿಯಾದ ದಾರಿಯಲ್ಲಿ ಹೋಗ್ತಾನೆ. ಎಲ್ಲಿ ತನಕ ಅವನು ತನ್ನನ್ನು ತಾನು ಅರಿಯೋದಿಲ್ಲ, ಅವನು ಎಲ್ಲೇ ಹೆಜ್ಜೆಯನ್ನಿಡಲಿ ಆ ಎಲ್ಲ ಹೆಜ್ಜೆಗಳು ತಪ್ಪಾಗ್ತವೆ. ಒಬ್ಬ ಹುಡುಗನ ಕೈಯಲ್ಲಿ ಒಂದು ಮ್ಯಾಪನ್ನು ಕೊಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗ್ತಾನ ಅವನು ಹೆಜ್ಜೆ ಇಡೋದೇ ತಪ್ಪು ಹೆಜ್ಜೆ. ಯಾಕೆ ಅವನಿಗೆ ಎಚ್ಚರವೇ ಇಲ್ಲ, ಎಲ್ಲಿ ಹೋಗ್ತಾ ಇದ್ದೀನ ಅನ್ನೋಂಥ ಜಾಗೃತಿ ಅವನಲ್ಲಿ ಇಲ್ವೇ ಇಲ್ಲ. ನಮ್ಮ ಹತ್ರ ಶಾಸ್ತ್ರಗಳಿರ್ಬೋದು, ಶಾಸ್ತ್ರದಲ್ಲಿ ಏನು ಹೇಳಿದೆ ಎಲ್ಲವೂ ಕೂಡ ಸರಿಯೇ ಇರಬಹುದು, ಆದರೆ ನಮ್ಮ ತಲೆ ಸರಿ ಇಲ್ಲ, ನಾವು ಎಚ್ಚರ ತಪ್ಪಿದ್ದೀವಿ, ನಾವು ಮೂರ್ಛಾವಸ್ಥೆಯಲ್ಲಿದ್ದೀವಿ. ಯಾವ ವ್ಯಕ್ತಿ ಜಾಗೃತನಾಗಿದ್ದಾನೆ ಅವನಿಗೆ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ, ಯಾವ ವ್ಯಕ್ತಿ ಮೂರ್ಛಿತನಿದ್ದಾನೆ ಅವನಿಗೆ ಶಾಸ್ತ್ರಗಳು ವ್ಯರ್ಥ. ಯಾರು ಈ ಜಗತ್ತಿನಲ್ಲಿ ಸಂತೋಷವಾಗಿ ಸಂಭ್ರಮದಿಂದ ನೆಮ್ಮದಿಯಿಂದ ಇರ್ಲಿಕ್ಕೆ ಬಯಸುವುದಿಲ್ಲ ಹೇಳಿ? ಏನಾದರೂ ಮುಳ್ಳುಗಳನ್ನು, ಕಲ್ಲು ಬಂಡೆಗಳನ್ನು, ರೋಗ ರುಜಿನಗಳನ್ನು, ನಿಷ್ಪ್ರಯೋಜಕವಾಗಿರ್ತಕ್ಕಂಥ ವಸ್ತುಗಳನ್ನು ಆರಿಸ್ಕೊಳ್ತಾರೆ, ಅವುಗಳ ಜೊತೆಗಿರ್ಲಿಕ್ಕೆ ಇಷ್ಟಪಡ್ತಾರೆ? ರೋಗ ರುಜಿನಗಳ ಜೊತೆಗಿರ್ಲಿಕ್ಕೆ ಯಾರಾದರೂ ಇಷ್ಟಪಡ್ತಾರೆ? ನಾವು ನಿದ್ರೆಯನ್ನ ಮಾಡ್ತಾ ನಾವು ಮೂರ್ಛಾವಸ್ಥೆಯಲ್ಲಿ ನಾವು ಮಂದಿರಕ್ಕೆ ಹೋಗ್ತೀವೋ ಅಥವಾ ಹೊರಗಡೆ ಜಗತ್ತಿಗೆ ಹೋಗ್ತೀವೋ ಎರಡೂ ಕೂಡ ನಿಷ್ಪ್ರಯೋಜಕವಾಗುತ್ತೆ. ಕಿವಿಗಳೇನೋ ಕೇಳಿಸ್ತಾ ಇರುತ್ತೆ, ನಾವಂತೀವಿ ಕಿವಿ ಕೇಳ್ತಾ ಇದೆ ಅಂತೇಳಿ. ಇಲ್ಲ, ನಾವು ಎಚ್ಚರವಾಗಿಲ್ಲ, ನಾವು ಜಾಗೃತರಾಗಿಲ್ಲ. ಬೇರೆ ಕಿವುಡರು ಹೇಗಿರ್ತಾರೋ ನಾವು ಕೂಡ ಹಾಗೆ ಇರ್ತೀವಿ. ಅವ್ರಿಗೆ ಅಟ್ಲೀಸ್ಟ್ ಏನೂ ಕೇಳಿಸೋದಿಲ್ಲ, ನಮ್ಗೇನೋ ಒಂದಿಷ್ಟು ಕೇಳಿಸ್ದ ಹಾಗೆ ಅನಿಸುತ್ತೆ. ಬೇರೆ ಕುರುಡರಿಗೆ ಅಟ್ಲೀಸ್ಟ್ ಕಣ್ಣು ಕಾಣಿಸೋದಿಲ್ಲ, ನಮಗೆ ಎದುರುಗಡೆಗೆ ನಡೀತಾ ಇರುತ್ತೆ, ಅಲ್ಲಿ ಏನು ನಡೀತಾ ಇರುತ್ತೆ ನಮಗೆ ಕಾಣಿಸೋದೇ ಇಲ್ಲ. ಯಾವಾಗ ಈ ರೀತಿಯ ಜೀವನ ನಮ್ಮಲ್ಲಿರುತ್ತೋ ನಮ್ಮ ಜೀವನದಲ್ಲಿ ಕ್ರಾಂತಿ ಘಟಿಸ್ಲಿಕ್ಕೆ ಸಾಧ್ಯ. ಗಮನಿಸಿ, ಯಾವ ವ್ಯಕ್ತಿ ಕಲೀಲಿಕ್ಕೆ ಯೋಗ್ಯತೆಯನ್ನು ಗಳಿಸಿದಾನೋ, ಕಲೀಲಿಕ್ಕೆ ಆಸಕ್ತಿಯನ್ನು ಹೊಂದಿದಾನೋ, ಕಲಿಯೋದ್ರಲ್ಲಿಯೇ ಅವನ ಜೀವನವನ್ನು ಮುಡಿಪಾಗಿಟ್ಟಿದಾನೋ ಅಂಥವನನ್ನ ಶಿಷ್ಯ ಅಂತ ಕರೀತಾರೆ. ಗುರುನಾನಕ್ ಸಿಖ್ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಸಿಖ್ ಅಂದ್ರೇನು? ಸಿಖ್ ಅಂದ್ರೆ ಶಿಷ್ಯ ಅಂತ. ಇಡೀ ಧರ್ಮ ಕೇವಲ ಕಲಿಯುವಂಥದ್ದು, ಕಲಿಯುವ ಒಂದು ಕಲೆ. ನಾನು ಕಲೀಲಿಕ್ಕೆ ತಯಾರಾಗಿದ್ದೀನಿ ಅಂತಂದ್ರೆ ಅಂಥವನಿಗೆ ಧರ್ಮ. ಎಲ್ಲ ಧರ್ಮಗಳ ಮೂಲ ಏನು? ಕಲಿಯುವ ಪ್ರಯತ್ನ ಬೇಕು, ಕಲಿತಕ್ಕಂತಹ ಹೃದಯ ಬೇಕು, ಕಲಿತಕ್ಕಂತಹ ವೈಶಾಲ್ಯತೆ ಬೇಕು ಅಂತ. ಯಾರು ಶಿಷ್ಯ? ಯಾವ ವ್ಯಕ್ತಿಯಲ್ಲಿ ವಿನಮ್ರತೆ ಇದೆ, ಯಾವ ವ್ಯಕ್ತಿಯಲ್ಲಿ ವಿನಯವಿದೆ, ಯಾವ ವ್ಯಕ್ತಿ ಕಲೀಲಿಕ್ಕೆ ಹಂಬಲಿಸ್ತಾ ಇದ್ದಾನೆ. ಗಮನಿಸಿ, ಯಾವ ವ್ಯಕ್ತಿಯಲ್ಲಿ ಪಾಂಡಿತ್ಯವಿದೆ ಅವನ ಶಿಷ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಹತ್ರ ಬಹಳಷ್ಟು ಜ್ಞಾನವಿದೆ ಅವನ ಶಿಷ್ಯನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಅಜ್ಞಾನಿಯಾಗಿದ್ದಾನೆ, ಯಾವ ವ್ಯಕ್ತಿ ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ದಾನೆ. ಗಮನಿಸಿ, ಏನೋ ಒಂದಿಷ್ಟು ಜ್ಞಾನವನ್ನ ಗಳಿಸಿದ ಕೂಡಲೇ ನಾವು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ಭ್ರಾಂತಿಯಲ್ಲಿ ಮುಳುಗ್ತೀವಿ.
ಒಂದಿಷ್ಟು ಶಬ್ದಗಳು ಬರಬಹುದು, ಒಂದಿಷ್ಟು ಮಂತ್ರಗಳು ಬರಬಹುದು, ಒಂದಿಷ್ಟು ಶಾಸ್ತ್ರದ ಜ್ಞಾನ ಇರ್ಬೋದು, ಒಂದಿಷ್ಟು ಮಂತ್ರಗಳು ಅಥವಾ ಉಪನಿಷತ್ತಿನ ವಾಕ್ಯಗಳು ಅಥವಾ ಭಗವದ್ಗೀತೆಯ ಶ್ಲೋಕಗಳು ನಮಗೆ ಗೊತ್ತಿರಬಹುದು. ಅದನ್ನ ಪದೇ 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 ಹೇಳಿದ ಕೂಡಲೇ ನಮಗೆ ಅನ್ಸುತ್ತೆ, ನಾನೊಂದಿಷ್ಟು ತಿಳ್ಕೊಂಡಿದ್ದೀನಿ, ನನಗೊಂದಿಷ್ಟು ಬರುತ್ತೆ, ನಾನಷ್ಟು ಬಲ್ಲವ, ನಾನೊಬ್ಬ ಪಂಡಿತ. ಗಮನಿಸಿ, ಏನಾದರೂ ತಿಳಿಬೇಕಾದ್ರೆ, ಏನಾದರೂ ಅರಿಯಬೇಕಾದ್ರೆ ನನ್ನ ಅಂತಃಕರಣ, ನನ್ನ ತಲೆ ಅನ್ನೋಂಥದ್ದು ಖಾಲಿಯಾಗಿರಬೇಕು. ಈಗಾಗಲೇ ಆ ತಲೆಯಲ್ಲಿ ಏನಾದರೂ ಒಂದಿಷ್ಟು ತುಂಬಿಕೊಂಡಿದ್ದಿದ್ರೆ ಕಲೀಲಿಕ್ಕೆ ಆಗೋದಿಲ್ಲ. ಒಂದು ಸಂಪೂರ್ಣವಾಗಿ ತಿಳಿದಿದ್ದೀವಿ, ಇಲ್ಲ ಸಂಪೂರ್ಣವಾಗಿ ತಿಳಿದಿಲ್ಲ ಅನ್ನೋಂಥ ಸ್ಪಷ್ಟತೆ ಬೇಕಾಗುತ್ತೆ. ಇಲ್ಲ ಇಲ್ಲ, ನಾನು ಸ್ವಲ್ಪ ಗೊತ್ತು, ಇನ್ನೊಂದು ಸ್ವಲ್ಪ ಗೊತ್ತಿಲ್ಲ. ಇಲ್ಲ, ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರ ಅರ್ಥ ಏನೋ ಸ್ವಲ್ಪ ಎಚ್ಚರವಾಗಿದ್ದೀನಿ, ಸ್ವಲ್ಪ ಸ್ವಲ್ಪ ನಿದ್ರೆಯನ್ನು ಮಾಡ್ತಾ ಇದ್ದೀನಿ. ಆ ರೀತಿಯಲ್ಲಿ ಎಲ್ಲಾದ್ರೂ ಆಗುತ್ತಾ? ಬೆಳಿಗ್ಗೆ ಎದ್ದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸ್ವಲ್ಪ ಅರ್ಧಂಬರ್ಧ ಎಚ್ಚರವಾಗಿದ್ದೀನಿ ನಾನು. ಒಳ್ಳೆ ನಿದ್ರೆ ಮಾಡ್ತಾ ಇರ್ತೀವಿ, ಇಲ್ಲ ಸ್ವಲ್ಪ ನಿದ್ರೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಎಚ್ಚರವಾಗಿ. ಒಂದೋ ನಿದ್ರೆಯನ್ನು ಮಾಡ್ತಾ ಇದ್ದೀವಿ, ಇಲ್ಲ ಎಚ್ಚರವಾಗಿದೆ. ಇದೆರಡೇ ಸಾಕು. ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಸತ್ಯ ತತ್ವವನ್ನು ತಿಳ್ಕೊಳ್ಬೇಕು ಅಂತಕ್ಕಂಥ ಭಾವನೆ ಇದೆ, ಅದರ ಅನ್ವೇಷಣೆಯಲ್ಲಿದ್ದಾನೆ, ಅಂಥವನನ್ನ ಶಿಷ್ಯ ಅಂತ ಕರೀತಾರೆ. ಒಬ್ಬ ಶಿಷ್ಯ ಸುಮ್ಮನೆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇಲ್ಲ, ಏನೋ ಕುತೂಹಲದಿಂದಾಗಿ ಎಲ್ಲೋ ಹೊರಗಡೆ ಜಗತ್ತಿನ ಕಡೆ ಹೋಗ್ತಾರೆ, ಅಥವಾ ಏನೇನಿದೆ ಅಲ್ಲಿದೆ ಇಲ್ಲಿದೆ ಏನೇನಿದೆ ಎಲ್ಲವನ್ನು ಕೂಡ ಸಂಗ್ರಹ ಮಾಡಿಟ್ಕೊಳ್ತಾ ಇಲ್ಲ. ಏನೋ ಸ್ಥಾನಮಾನ ಬರುತ್ತೆ, ಏನೋ ಖ್ಯಾತಿ ಬರುತ್ತೆ, ಏನೋ ಒಂದಿಷ್ಟು ಪ್ರಶಸ್ತಿಗಳು ಸಿಗ್ತವೆ, ಅದಕ್ಕೋಸ್ಕರ ಅಲ್ಲ. ಯಾವ ವ್ಯಕ್ತಿ ಗುರುವಿನ ಪಾದ ಪದ್ಮಗಳಲ್ಲಿ ತಲೆಯನ್ನು ಇಟ್ಟು ಸಂಪೂರ್ಣವಾಗಿ ಶರಣಾಗತನಾಗಿ, ನನಗೇನೂ ಗೊತ್ತಿಲ್ಲ, ದಯವಿಟ್ಟು ನನಗೆ ತಿಳಿಸಿಕೊಡು ಅನ್ನುವಂಥ ರೀತಿಯಲ್ಲಿ ಶರಣಾಗತನಾಗ್ತಾನೋ, ಬುದ್ಧನ ಜೀವನದಲ್ಲಿ ಬಹಳ ಸುಂದರವಾದ ಒಂದು ಘಟನೆ ಘಟಿಸ್ತದೆ. ಅವನ ಶಿಷ್ಯ ಒಂದ್ಸರಿ ಒಬ್ಬ ಸಾರಿಪುತ್ತ ಬುದ್ಧನ ಬಳಿ ಬರ್ತಾನೆ. ದೊಡ್ಡ ಜ್ಞಾನ, ಎಲ್ಲ ವೇದಗಳು ಬಾಯಿಪಾಠವಾಗಿ 5,000 ಜನ ಅವನಿಗೆ ಶಿಷ್ಯರಿದ್ದರು. ತನ್ನಂತಹ ತಿಳಿದಂತಹ, ತನ್ನಷ್ಟು ಜ್ಞಾನಿ, ತನ್ನಷ್ಟು ಬಲ್ಲವ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಲೇ ತಿಳ್ಕೊಂಡಿತ್ತು. ಬುದ್ಧನ ಬಳಿ ಬಂದು ಅವನೊಂದು ಪ್ರಶ್ನೆಯನ್ನ ಮಾಡ್ತಾನೆ. ಬುದ್ಧ ಹೇಳ್ತಾನೆ, ಇವೆಲ್ಲ ಪ್ರಶ್ನೆಗಳು ಕೇವಲ ಪಾಂಡಿತ್ಯದ ಪ್ರಶ್ನೆಗಳು, ಈ ಪ್ರಶ್ನೆಗಳೆಲ್ಲ ಶಾಸ್ತ್ರಗಳಿಂದ ಉದ್ಭವವಾಗಿವೆ, ನಿನ್ನ ಒಳಗಡೆಯಿಂದ ಉದ್ಭವ ಆಗ್ತಾ ಇಲ್ಲ. ಈ ಎಲ್ಲ ಪ್ರಶ್ನೆಗಳು ನಿನ್ನ ಸ್ವಂತದ್ದಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ಎಲ್ಲೋ ನೀನೊಂದಿಷ್ಟು ಎರವಲು ಪಡ್ಕೊಂಡಿದ್ಯಾ, ಎಲ್ಲೋ ಬಾಡಿಗೆ ಪಡ್ಕೊಂಡಿದ್ಯಾ, ಅನೇಕ ಗ್ರಂಥಗಳನ್ನು ಓದಿದೆಯಾ, ಅನೇಕ ಪುಸ್ತಕಗಳನ್ನು ನೋಡಿದೆಯಾ ನೀನು. ಹೀಗಾಗಿ ಆ ಪ್ರಶ್ನೆಗಳು ಆ ಗ್ರಂಥಗಳಿಂದ ಬಂದಿರತಕ್ಕಂಥ ಪ್ರಶ್ನೆಗಳು, ಒಂದು ವೇಳೆ ಆ ಗ್ರಂಥಗಳನ್ನು ನೀನು ಓದದೇ ಇದ್ದಿದ್ದರೆ ಈ ಪ್ರಶ್ನೆಗಳು ನಿನ್ನ ಜೀವನದಲ್ಲಿ ಉದ್ಭವಿಸ್ತಾನೆ ಇರಲಿ. ಸಾರಿ ಪುತ್ರ ಕೇವಲ ವಿದ್ವಾಂಸನಾಗಿದ್ರೆ ಈ ಮಾತನ್ನು ಕೇಳಿ ಓಡಿ ಹೋಗ್ತಿದ್ದ.
ವಿಚಾರವನ್ನು ಮಾಡಿದ. ಓ, ಈ ಮನುಷ್ಯ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ಏನೋ ಒಂದಿಷ್ಟು ತಿಳುವಳಿಕೆ ಇದೆ, ಏನೋ ಒಂದಿಷ್ಟೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ನಿಜ, ಶಾಸ್ತ್ರದ ಪ್ರಶ್ನೆಗಳು, ಗ್ರಂಥದಲ್ಲಿರ್ತಕ್ಕಂಥ ಪ್ರಶ್ನೆಗಳು ನನ್ನ ಪ್ರಶ್ನೆಗಳು ಹೇಗಾಗ್ತವೆ? ನನ್ನ ಅಂತಃಕರಣದಲ್ಲಿ ನಿಜವಾಗಿ ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗಿದೆಯೇ? ನನ್ನ ಅಂತಃಕರಣದ ಆಳದಿಂದ ಬಂದಂಥ ಪ್ರಶ್ನೆಗಳೇ ಇವೆಲ್ಲ? ಯಾವಾಗ ಪ್ರಶ್ನೆಯೇ ನನ್ನದಲ್ಲ, ಬರ್ತಕ್ಕಂಥ ಉತ್ತರ ನನ್ನದಾಗೋದಾದ್ರೂ ಹೇಗೆ? ಎಷ್ಟೋ ಬಾರಿ ಕುತೂಹಲಕ್ಕೆ ಪ್ರಶ್ನೆಗಳನ್ನು ಕೇಳ್ತೀವಿ, ಎಷ್ಟೋ ಬಾರಿ ತಿಳ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತೀವಿ. ಸರಿ, ಪುತ್ರ ನನ್ನ ಕೇಳಿದಂತೆ, ಹೇ ಭಗವನ್, ಈ ಶಾಸ್ತ್ರಗಳಿಂದ ನನ್ನನ್ನು ಮುಕ್ತಗೊಳಿಸು. ಎಷ್ಟೋ ವರ್ಷಗಳ ಕಾಲ ಅವನ ಶಿಷ್ಯನಾಗುಳಿದ, ಮತ್ತೆ ಪ್ರಶ್ನೆಯನ್ನೇ ಮಾಡಲಿಲ್ಲ. ಒಂದ್ಸರಿ ಹೀಗೆ ತಮಾಷೆಗೆ ಕೂತ್ಕೊಂಡಾಗ ಬುದ್ಧ ಕೇಳ್ತಾನಂತೆ, ಹೇಯ್, ಪ್ರಶ್ನೆಯನ್ನೇ ಕೇಳೋದು ಮರ್ತು ಹೋಯ್ತ್ಯಾ? ಹಾಗೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಕೇಳ್ಕೊಂಡು ಬಂದಿದ್ದೆ. ಅವತ್ತು ಬಂದಾಗ ನಿನಗೆಲ್ಲ ಪ್ರಶ್ನೆಗಳನ್ನು ನಾನು ಕಿತ್ಕೊಂಡು, ಸಾರಿ ಪುತ್ರ ಅಂತಾನಂತೆ. ಅವು ಯಾವ ನನ್ನ ಪ್ರಶ್ನೆಗಳೇ ಆಗಿರಲಿಲ್ಲ, ಅವೆಲ್ಲ ಜನರ ಪ್ರಶ್ನೆಗಳಾಗಿತ್ತು, ಅವೆಲ್ಲ ಶಾಸ್ತ್ರದ ಪ್ರಶ್ನೆಗಳಾಗಿತ್ತು, ನನ್ನ ಅಂತಃಕರಣದ ಪ್ರಶ್ನೆಗಳವು ಯಾವುವು? ಯಾವ ವ್ಯಕ್ತಿ ಮೂರ್ಛಾವಸ್ಥೆಯಲ್ಲಿದ್ದಾನೆ, ಅವನಿಗೆ ನೀರು ಕುಡಿಸ್ತಾನೆ ಇದ್ರೆ ಅವನು ನೀರನ್ನು ವಾಂತಿ ಮಾಡ್ಕೊಳ್ತಾನೆ, ಅವನಿಗೆ ನೀರಿನ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿ ತನ್ನನ್ನು ತಾನು ತಿಳಿಲಿಕ್ಕೆ ಶುರು ಮಾಡ್ತಾನೋ, ಯಾವ ವ್ಯಕ್ತಿ ತನ್ನನ್ನು ತಾನು ಅರಿಲಿಕ್ಕೆ ಶುರು ಮಾಡ್ತಾನೋ, ಅವನ ಎಲ್ಲ ಪ್ರಶ್ನೆಗಳು ಮಾಯವಾಗ್ಲಿಕ್ಕೆ ಶುರು ಆಗ್ತವೆ. ಎಲ್ಲಿಂದ ಪ್ರಶ್ನೆಗಳು ಉದ್ಭವವಾಗ್ತವೋ ಅಲ್ಲಿಂದಲೇ ಉತ್ತರ ಅನ್ನೋದು ಉದ್ಭವಿಸ್ಲಿಕ್ಕೆ ಶುರು ಆಗ್ತದೆ. ಪ್ರಶ್ನೆ ಅನ್ನೋದೊಂದು ಬೀಜ, ಅಲ್ಲಿಂದನೇ ಮೊಳಕೆ ಹೊಡೆಯುತ್ತೆ, ಅಲ್ಲಿಂದನೇ ಉತ್ತರಗಳು ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ. ನಮ್ಮ ಜೀವನವನ್ನು ನಾವು ಸಮಸ್ಯೆ ಅಂತ ತಿಳ್ಕೊಂಡಿದ್ದೀವಿ. ಏನು ಸಮಸ್ಯೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಅದನ್ನು ಕೂಡ ಹೊರಗಡೆಯಿಂದ ಪಡೆದದ್ದು, ನಾವು ಹೊರಗಡೆಯಿಂದ ತಿಳ್ಕೊಂಡಿದ್ದು. ಮತ್ತೊಬ್ಬರ ಸಲಹೆ ಮೇರೆಗೆ, ಮತ್ತೊಬ್ಬರ ಪ್ರಶ್ನೆಯನ್ನು ನೋಡಿ, ಅಥವಾ ಮತ್ತೊಬ್ಬರ ಜೀವನವನ್ನು ನೋಡಿ. ಎಷ್ಟೋ ಜನ ಕೇಳ್ತಾರೆ, ಸ್ವಾಮೀಜಿ, ಭಗವಂತನನ್ನ ಹುಡುಕಬೇಕು, ಕಂಡುಕೊಳ್ಬೇಕು. ಯಾಕೆ? ಭಗವಂತ ಬೇಕಾ ನಿಮಗೆ? ಅವನನ್ನು ಅರಿಬೇಕಾ? ಅವನೇನು ತಪ್ಪು ಮಾಡಿದ್ದಾನೆ? ಅವನನ್ನು ಹಿಡ್ಕೊಂಡು ಏನು ಮಾಡ್ತೀರಾ? ಅವನನ್ನು ಕಂಡುಕೊಂಡು. ಇನ್ಫ್ಯಾಕ್ಟ್ ಅವನು ಇದಾನೆ ಇಲ್ಲ ಅನ್ನೋಂಥದ್ದೇ ಸ್ಪಷ್ಟತೆ ನಮಗಿಲ್ಲ. ಆ ರೀತಿಯಲ್ಲಿ ಎಲ್ಲೋ ಭಗವಂತನನ್ನು ಕಂಡುಕೊಳ್ಳಿಕ್ಕಾಗುವುದಿಲ್ಲ. ಭಗವಂತನನ್ನು ನಾವು ಕಂಡುಕೊಳ್ಬೇಕು, ಅಂತಃಕರಣದ ಒಳಗಡೆಗೆ ಶಿಷ್ಯತ್ವವನ್ನು ಹೊಂದಿಕೊಳ್ಳಬೇಕು, ನಾವು ಶಿಷ್ಯರಾಗಬೇಕಾಗುತ್ತೆ. ಯಾವಾಗ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಶಿಷ್ಯತ್ವ ಅನ್ನೋಂಥದ್ದು ಘಟಿಸ್ತದೋ, ಅಲ್ಲೊಂದು ಆವಿಷ್ಕಾರ ಅನ್ನೋಂಥದ್ದು ನಾವು ಪರಿಶುದ್ಧರಾಗ್ತಾ ಬರ್ತೀವಿ. ನನ್ನ ಅಂತಃಕರಣ ಶಾಂತವಾಗ್ಲಿಕ್ಕೆ
ಎಲ್ಲಿ ತನಕ ಬೇಡವಾದ ಜ್ಞಾನ ಇದೆ, ಎಲ್ಲಿ ತನಕ ಬೇಡವಾದ ವಿದ್ವತ್ತಿದೆ, ಎಲ್ಲಿ ತನಕ ಬೇಡವಾಗಿರ್ತಕ್ಕಂತಹ ಜ್ಞಾನದ ಸಂಗ್ರಹವಿದೆ, ಅಲ್ಲಿ ತನಕ ನಮಗೆ ಜೀವನವನ್ನು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿನ ರೆಪ್ಪೆಗಳು ಮುಚ್ಚಿರುತ್ತವೆ. ಒಮ್ಮೆ ಅದೆಲ್ಲವೂ ಕೂಡ ಹೊರಟು ಹೋಯ್ತು, ಸಣ್ಣ ಮಗುವಿನ ಹಾಗಾಗ್ತೀವಿ ನಾವು, ಸರಳವಾಗಿ. ಒಬ್ಬ ಶಿಷ್ಯ ಅಂದ್ರೆ ಏನು ಹೇಳಿ, ಅವನು ಮತ್ತೆ ಬಾಲಕನಾದ, ಬಾಲ್ಯ ಪುನರಾವರ್ತನೆ ಆದ. ಯಾವುದೇ ರೀತಿಯ ಜ್ಞಾನವಿಲ್ಲದೆ ಒಂದು ಮಗು ಜಗತ್ತನ್ನು ಹೇಗೆ ನೋಡುತ್ತೆ ಹೇಳಿ? ಒಂದು ಚಿಕ್ಕ ಮಗು ಗುಲಾಬಿ ಹೂವನ್ನು ನೋಡ್ತದೆ, ನಾವು ಗುಲಾಬಿ ಹೂವನ್ನು ನೋಡ್ತೀವಿ, ಎರಡಕ್ಕೂ ಬಹಳಷ್ಟು. ನಾವು ಯಾವಾಗ ಒಂದು ಹೂವನ್ನು ನೋಡ್ತೀವೋ ಹಿಂದಿನ ನೋಡಿದ ಹೂವುಗಳನ್ನು ಕಲ್ಪನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಹಿಂದಿಂದು ಚೆನ್ನಾಗಿತ್ತು, ಇದು ಅಷ್ಟು ಚೆನ್ನಾಗಿಲ್ಲ, ಅಥವಾ ಇದು ಚೆನ್ನಾಗಿದೆ, ಅದು ಚೆನ್ನಾಗಿರ್ಲಿಲ್ಲ, ಇದು ತುಂಬಾ ಸುಂದರವಾಗಿದೆ, ಅದು ಸುಂದರವಾಗಿರ್ಲಿಲ್ಲ. ಈ ಶಬ್ದಗಳು, ಈ ವಿಚಾರಗಳಲ್ಲಿ ಜೀವಂತವಾಗಿರ್ತಕ್ಕಂಥ ಹೂವೇ ಸತ್ತೋಗ್ಬಿಡು. ಒಂದು ಚಿಕ್ಕ ಮಗು ಹೂವನ್ನು ನೋಡುತ್ತೆ, ಅದು ಗುಲಾಬಿಯೋ, ಅದು ಕಮಲವೋ, ಅದು ಮಲ್ಲಿಗೆಯೋ, ಹೆಸರೇನು ಗೊತ್ತಿಲ್ಲ. ಯಾರು ಇನ್ನು ಹೇಳಿಕೊಟ್ಟಿಲ್ಲ ಇದು ಇಂಥ ಹೂ ಅಂತ ಹೇಳಿ, ಯಾರು ಅದ್ರ ತಲೆಯನ್ನು ಹಾಳು ಮಾಡಿಲ್ಲ. ಶಿಕ್ಷಣದ ಒಂದು ವಿಷ ವರ್ತುಲಕ್ಕಿನ್ನೂ ಸಿಕ್ಕಿಲ್ಲ ಆ ಮಗು, ಅದರಿಂದ ಏನನ್ನು ಕೂಡ ಹೋಲಿಸೋದಿಲ್ಲ. ಆದ್ರಿಂದ ಕೇವಲ ಹೂವಿನ ಸೌಂದರ್ಯವನ್ನ ಮಾತ್ರ ನೋಡ್ತಾನೆ, ಹೂವಿನ ಸೌಂದರ್ಯದಲ್ಲಿ ಅವನು ಮುಳುಗುತ್ತಾನೆ. ಯಾವಾಗ ನಾವು ಚಿಕ್ಕ ಮಕ್ಕಳ ದೃಷ್ಟಿಕೋನವನ್ನು ಈ ಜೀವನದಲ್ಲಿ ಪಡಿತೀವೋ ಆ ವ್ಯಕ್ತಿ ಮಾತ್ರ ಇಲ್ಲಿನ ಸೌಂದರ್ಯವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಏನ್ ಹೇಳಿ ಶಿಷ್ಯ ಅಂತಂದ್ರೆ ಮತ್ತೆ ಕಲಿಯಲಿಕ್ಕೆ ಸಿದ್ಧನಾಗಿರ್ತಕ್ಕಂಥವನು, ಮತ್ತೆ ತಿಳ್ಕೊಳ್ಳಿಕ್ಕೆ ಸಿದ್ಧನಾಗಿರ್ತಕ್ಕಂಥ. ಜೀವನದಲ್ಲಿ ಇಷ್ಟು ದಿನಗಳ ಕಾಲ ನಾನು ಏನು ಕಲ್ತಿದ್ದೀನಿ, ಏನು ಸಂಗ್ರಹವನ್ನು ನಾನು ಮಾಡಿಟ್ಕೊಂಡಿದ್ದೀನಿ, ಎಲ್ಲವೂ ಕೂಡ ವ್ಯರ್ಥ, ಯಾವುದೂ ಕೂಡ ಸಾರ್ಥಕವಾಗಿಲ್ಲ. ನನ್ನ ಹೃದಯದ ಚೀಲವನ್ನ ಖಾಲಿ ಮಾಡಿಕೊಂಡು ತುಂಬಿಕೊಳ್ಳಿಕ್ಕೆ ರೆಡಿಯಾಗಿದೆ. ಅದನ್ನ ಕಸದಿಂದ ತುಂಬಬೇಕಾಗಿಲ್ಲ, ಮಾಹಿತಿಯಿಂದ ತುಂಬಬೇಕಾಗಿಲ್ಲ, ಮತ್ತೆ ಜ್ಞಾನವನ್ನ, ಪ್ರಜ್ಞೆಯನ್ನ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗೆ ಅರಿವಿನ ಜ್ಞಾನ ಅನ್ನೋದು ಉಂಟಾಗಿದೆಯೋ ಅವನಿಗೆ ಮಾತ್ರ ಗೊತ್ತಾಗುತ್ತೆ ಹೂ ಯಾವುದು, ಮುಳ್ಳು ಯಾವುದು, ಯಾವುದನ್ನ ಸಂಗ್ರಹಿಸಬೇಕು, ಯಾವುದನ್ನ ನೋಡಬೇಕು. ನೀವು ಹೊರಗಡೆ ಜಗತ್ತಿನಲ್ಲಿ ಹೋದರೆ ಬಹಳಷ್ಟು ಜನ ಪಂಡಿತರುಗಳಿದ್ದಾರೆ, ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ದೊಡ್ಡ ದೊಡ್ಡ ಲಿಸ್ಟ್ ಕೊಡ್ತಾರೆ ನಮಗೆ, ಇಂತಿಂಥ ಕೆಲಸಗಳನ್ನು ಮಾಡಬಾರ್ದು, ಇದೆಲ್ಲ ಪಾಪದ ಕೆಲಸ, ಇದೆಲ್ಲ ಪುಣ್ಯದ ಕೆಲಸ, ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕವಾಗಿರಬೇಕು, ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು, ವಂಚನೆಯನ್ನು ಮಾಡಬಾರ್ದು. ನಾವು ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನು, ಮೋಸ ಅಂದ್ರೇನು, ವಂಚನೆ ಅಂದ್ರೇನು, ಹೇಗೆ ಗುರುತಿಸೋದು? ಮುಳ್ಳು ಯಾವುದು, ಹೂ ಯಾವುದು ಅನ್ನೋಂಥದ್ದನ್ನು ಗುರುತಿಸೋದಾದ್ರೂ ಹೇಗೆ? ನಾವು ಯಾವುದು ಸರಿಯಾದ ಮಾರ್ಗ, ಯಾವುದು ಕೆಟ್ಟ ಮಾರ್ಗ ಗುರುತಿಸೋದಾದ್ರೂ ಹೇಗೆ? ಮತ್ತೆ ನಮಗೆ ಗೊತ್ತಿರೋದು ಒಂದೇ, ಬೇರೆಯವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಆ ಮಾರ್ಗದಲ್ಲಿ ನಾವು ಹೋಗ್ತೀವಿ, ಬೇರೆಯವರು ಏನು ಮಾತಾಡ್ತಾರೆ ಅದನ್ನು ನಾವು ಮಾತಾಡ್ತೀವಿ. ಅಂಧೇನೈವ ನಿಯಮಾನ ಯಥಾಂಧಾಹ ಅಂತ ಹೇಳಿ ಒಬ್ಬ ಕುರುಡ ಇದ್ದಾನೆ. ಆ ಕುರುಡ ಲೀಡರ್ಶಿಪ್ ತೆಗೆದುಕೊಂಡಿದ್ದಾನೆ, ಅವನಿಂದ ಉಳಿದ ಎಲ್ಲ ಕುರುಡನನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಬೇರೆಯವರು ಏನು ಹೇಳ್ತಾರೆ, ಯಾವುದೋ ಒಂದು ದೀಪ ಇದೆ, ಅದು ಹಿತ್ತಾಳೆದು ಚಿನ್ನದ್ದು, ಯಾರಿಗೂ ಗೊತ್ತಿಲ್ಲ. ನಮ್ಗೆ ಅವ್ರಂತಾರೆ ಎಲ್ಲ ಇದು ಚಿನ್ನದ್ದೇ, ಅವ್ರು ಚಿನ್ನದ್ದಂದ್ರೆ ನಾವು ಚಿನ್ನದ್ದೇ ಅಂತ ಒಪ್ಕೋತೀವಿ.
ಇಲ್ಲ ಅದು ಚಿನ್ನ ಅಲ್ಲ, ಅದು ಹಿತ್ತಾಳೆ. ಹಿತ್ತಾಳೆನೇ ಒಪ್ಕೊಳ್ತೀವಿ. ಯಾಕೆ ನಮಗಂತೂ ಗೊತ್ತೇ ಇಲ್ಲ ಚಿನ್ನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಹಿತ್ತಾಳೆ ಅಂದ್ರೆ ಏನು ಕೂಡ ಗೊತ್ತಿಲ್ಲ. ಒಬ್ಬ ಗುರುವಿನ ಬಳಿ ಒಂದಿಬ್ರು ಶಿಷ್ಯರು ಬರ್ತಾರೆ. ಬಹಳ ಒತ್ತಡದಲ್ಲಿರ್ತಾರೆ, ಬಹಳ ಗೋಳಾಡ್ತಾ ಇರ್ತಾರೆ. ಅಷ್ಟು ಶಾಂತಿ ಇಲ್ಲ, ಒಂಥರ ದುಃಖದಲ್ಲಿರ್ತಾರೆ. ಅವರು ಬಂದು ಹೇಳ್ತಾರೆ, ಬಹಳಷ್ಟು ಮಾಡಬಾರ್ದ ಪಾಪ ಕೆಲಸಗಳನ್ನ, ಪಾಪ ಕರ್ಮಗಳನ್ನ ನಾವು ಮಾಡಿದ್ದೀವಿ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಮಾರ್ಗ ಇದ್ರೆ ಹೇಳಿ. ಒಬ್ಬನನ್ನ ಕೇಳ್ತಾನಂತ ಗುರು, ಅಪ್ಪ ನೀನ್ ಏನೇನು ಪಾಪಗಳನ್ನು ಮಾಡಿದಿ ಹೇಳು. ಇಲ್ಲ, ನಾನು ಪಾಪ ಅಂತ ಏನು ಮಾಡಿಲ್ಲ. ಕೆಲವು ಅಪರಾಧಗಳನ್ನ ನಾವು ಘೋರವಾಗಿರ್ತಕ್ಕ ಒಂಥರ ನನ್ನ ಎದೆ ಮೇಲೆ ಭಾರವಾಗಿ ಕೂತು. ಕೊಡೋ ಅಂತ ಅಳ್ಳಿಕ್ ಶುರು ಮಾಡ. ಇನ್ನೊಬ್ಬರು ಕೇಳ್ದ, ನೀನೇನ್ ಮಾಡ್ತಿ? ಇಲ್ಲ ಇಲ್ಲ, ನಮ್ದೇನಂತ ಸಣ್ಣ ಸಣ್ಣ ಪಾಪಗಳನ್ನು ಮಾಡಿದೀವಿ, ನಾವೇನಂತ ದೊಡ್ಡ ದೊಡ್ಡ ಪಾಪಗಳನ್ನೇನು. ಅವನು ತುಂಬಾ ಅಳ್ತಾ ಇದ್ದ ಅಂತ ಅವನ ಜೊತೆಗೆ ನಾನು ಬಂದೆ. ಆಶೀರ್ವಾದ ಮಾಡಿ, ಎಲ್ಲ ಪಾಪಗಳ ನಾಶವಾಗುವಾಗ ಆಶೀರ್ವಾದ ಮಾಡೋದಿದ್ರೆ ಮಾಡಿಬಿಡಿ ನಮ್ಗೆ. ಯಾವ ವ್ಯಕ್ತಿ ತುಂಬಾ ಪಾಪವನ್ನ ಮಾಡಿದ್ದ ಆ ವ್ಯಕ್ತಿಯನ್ನ ಕರೆದ, ಹೋಗಲಿ ಹೊರಗಡೆಗೆ, ನಿನ್ನ ಪಾಪ ಎಷ್ಟು ದೊಡ್ಡದಾಗಿತ್ತು ಅಷ್ಟು ದೊಡ್ಡ ಒಂದು ಕಲ್ಲನ್ನು ಎತ್ಕೊಂಡು ಬಾ. ಇನ್ನೊಬ್ಬನಿಗಂದ, ನಿನ್ನ ಪಾಪಗಳು ಎಷ್ಟು ಚಿಕ್ಕ ಇದು ಅಷ್ಟು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಎತ್ಕೊಂಡು. ಹೊರಲಾರ್ದೆ ಹೊತ್ಕೊಂಡು ಬಂದ ಒಬ್ಬ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಅದನ್ನ ತಗೊಂಡ್ ಬಂದ. ಒಳಗೆ ತಂದ ಮೇಲೆ ಅವನಂದ, ಮತ್ತೆ ಆ ಕಲ್ಲು ಎಲ್ಲಿತ್ತು ತಗೊಂಡು ಹೋಗಲ್ಲ, ಇಟ್ಟು ಬಂದ್ಬಿಡಿ ನೀವು ಇಬ್ರು ಕೂಡ. ಮತ್ತೆ ಕನ್ಫ್ಯೂಷನ್ ಆಯ್ತು ಇವ್ರಿಗೆ, ಏನ್ ಕತೆ ಇವ್ರಿಗೆ. ಫಕೀರ ಹೇಳ್ತಾನೆ, ನೋಡಿಪ್ಪ, ನೀ ದೊಡ್ಡದಾದ್ರೂ ಪಾಪವನ್ನು ಮಾಡು, ಸಣ್ಣದಾದ್ರೂ ಪಾಪವನ್ನು ಮಾಡು, ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಯಾವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ದೀಪ ಅನ್ನಿಸೋದು ಬೆಳಗ್ತದೋ, ಜ್ಞಾನ ಅನ್ನಿಸೋದು ಬೆಳಗ್ತದೋ, ಅವನು ಸಣ್ಣ ಪಾಪವನ್ನು ಮಾಡೋದಿಲ್ಲ, ದೊಡ್ಡ ಪಾಪವನ್ನು ಕೂಡ. ಆರಂಭದಲ್ಲಿ ಏನೋ ಒಂದು ಸಣ್ಣ ಸುಳ್ಳು ಹೇಳಿರ್ತೀವಿ, ಆಮೇಲೆ ಅದೇ ಅಭ್ಯಾಸವಾಗುತ್ತೆ, ಮತ್ತೆ ಮತ್ತೆ ಪದೇ 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 ಸುಳ್ಳುಗಳನ್ನು ಹೇಳ್ತೀವಿ. ಆ ಸುಳ್ಳುಗಳು ಹೇಳ್ತಾ 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 ಅದೊಂದು ದೊಡ್ಡ ಕಲ್ಲಾಗ್ತದೆ. ಇಲ್ಲಿ ಪಾಪಗಳಲ್ಲಿ ಸಣ್ಣದು ದೊಡ್ಡದು ಅನ್ನೋಂಥದ್ದು ಇಲ್ವೇ ಇಲ್ಲ. ಪಾಪ ಪಾಪ ಅಷ್ಟೇ, ಚಿಕ್ಕದೋ ದೊಡ್ಡದು. 10 ಪೈಸೆ ಕದ್ರೂ ಪಾಪನೇ, 1 ಕೋಟಿ ಕದ್ರೂ ಕೂಡ ಕಳ್ಳನೇ. ಇಲ್ಲ ಇಲ್ಲ, 10 ರೂಪಾಯಿ ಎಲ್ಲ ಕದ್ರೆ ಕಳ್ತನ ಅಂತ ಕರೆಯೋದಿಲ್ಲ, ಕೋಟ್ಯಾಂತರ ರೂಪಾಯಿ ಎಲ್ಲ ಕದ್ರೆ. ಇಲ್ಲ, 100 ರೂಪಾಯಿ ಒಳಗಡೆಯಿಂದ ಕದ್ರೆ ಅದನ್ನ ಕಳ್ತನ ಅಂತ ಪರಿಗಣಿಸೋದಿಲ್ಲ, ಅದಕ್ಕಿಂತ ಜಾಸ್ತಿ ಕದ್ರೆ ಮಾತ್ರ ಕಳ್ತನ. ಎಷ್ಟು ಕದ್ರೂ ಕೂಡ ಅವನು ಕಳ್ಳನೇ, ಅದು ಕಳ್ಳತನವೇ. ಅಲ್ಲಿ ದೊಡ್ಡದು ಸಣ್ಣದು ಅನ್ನೋಂಥದ್ದು ಇಲ್ಲ. ಮತ್ತೆ ಶಿಷ್ಯನನ್ನ ಗುರು ಜಾಗೃತರನ್ನಾಗಿ ಮಾಡ್ತಾನೆ, ಅವನ ಅಂತಃಕರಣದ ಒಳಗಡೆ ಒಂದು ವಿಶೇಷ ಜ್ಞಾನವನ್ನ ಕೊಡ್ತಾನೆ. ಆವಾಗ ವ್ಯಕ್ತಿಯ ಅಂತಃಕರಣದಲ್ಲಿ ವಿವೇಕ ಅನ್ನೋದು ಜಾಗೃತ, ಎಚ್ಚರವಾಗುತ್ತಾನೆ. ಪಾಪಗಳನ್ನ ಮಾಡೋದನ್ನ ನಿಲ್ಲಿಸ್ತಾನೆ. ಅಲ್ಲಿ ಸಣ್ಣದು ದೊಡ್ಡದು ಅನ್ನೋದಿಲ್ಲ. ಅವನ ನಿದ್ರೆ ತುಂಡಾಗುತ್ತದೆ, ಅವನ ಮೂರ್ಛಾವಸ್ಥೆ ಕೊನೆಗೊಳ್ಳುತ್ತದೆ, ಅವನ ಆಂತರಿಕವಾಗಿ ಜಾಗೃತ.
ಶಿಷ್ಯನ ಜೀವನ ಸಮರ್ಪಿತವಾಗಿರ್ತಕ್ಕಂತಹ ಜೀವನ. ಶಿಷ್ಯನ ಜೀವನ ಒಂದೇ, ಏನಿದ್ರು ತನ್ನನ್ನು ತಾನು ತಿಳ್ಕೊಳ್ಬೇಕು, ತನ್ನನ್ನು ತಾನು ಅರಿಬೇಕು. ಒಮ್ಮೆ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾದನು, ಎಂತಹ ದೊಡ್ಡ ದೊಡ್ಡ ಬಂಡೆಗಳಿರಲಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಒಮ್ಮೆ ವ್ಯಕ್ತಿ ಅಂತರ್ಮುಖಿ ಆದ್ನೋ, ಒಮ್ಮೆ ವ್ಯಕ್ತಿ ಆತ್ಮತತ್ವವನ್ನು ಅರಿತುಕೊಂಡ್ನೋ, ಎಲ್ಲವೂ ಕೂಡ ಭಸ್ಮ. ಎಷ್ಟು ಸರಿ ಕೋಪ ಮಾಡ್ಕೊಂಡಿದ್ದೀವಿ, ಎಷ್ಟು ಸರಿ ಮೋಸ ಮಾಡಿದ್ದೀವಿ, ಎಷ್ಟು ಸರಿ ವಂಚನೆಯನ್ನು ಮಾಡಿದ್ದೀವಿ, ಎಷ್ಟು ಸರಿ ಅನ್ಯಾಯ ಮಾಡಿದ್ದೀವಿ, ಎಷ್ಟು ಸಾರಿ ಅಧರ್ಮದಲ್ಲಿ ಹೋಗಿದ್ದೀವಿ. ಒಮ್ಮೆ ವ್ಯಕ್ತಿ ಜಾಗೃತನಾದನೋ, ಜೀವನದ ಮರೀಚಿಕೆಯ ಸ್ವಭಾವವನ್ನು ಗುರುತಿಸ್ತಾನೆ. ಗಮನಿಸಿ ನೀವು, ಬಾಯಾರಿದಂತಹ ವ್ಯಕ್ತಿಗೆ ಮರುಭೂಮಿಯಲ್ಲೂ ಕೂಡ ಮರೀಚಿಕೆ ನೀರು ಕಾಣಿಸ್ತದೆ. ಅಲ್ಲಿ ನೀರಿಲ್ಲ, ಕಲ್ಪನೆ. ಅಂತಃಕರಣದ ಒಳಗಡೆ ಅವನ ಜೀವನದಲ್ಲಿ ಬಾಯಾರಿಕೆ ಅನ್ನೋದು ಹೆಚ್ಚಾದ್ರೆ ಎಲ್ಲ ಕಡೆಗೂ ನೀರು ಕಾಣಿಸ್ಲಿಕ್ಕೆ. ಗಮನಿಸಿ ನೀವು, ಯಾರೋ ಬರ್ತಾರೆ ಅಂತ ಅನ್ಕೊಂಡಿರ್ತೀವಿ, ನಾವು ಕಾಯ್ತಾ ಕೂತಿರ್ತೀವಿ ಮನೆಯಲ್ಲಿ. ಯಾರು ಬಂದ್ರು ಅವರೇ ಬಂದಾಗ ಅನ್ಸುತ್ತೆ. ಯಾರು ಮಾತಾಡಿದ್ರು ಅವ್ರದೇ ಧ್ವನಿ ಕೇಳಿಸ್ದಾಗ, ಯಾರು ನಡ್ಕೊಂಡ್ ಬರ್ತಾ ಇದ್ರು ಅವ್ರದೇ ಹೆಜ್ಜೆಯ ಶಬ್ದಗಳು ಕಾಣಿಸ್ಲಿಕ್ಕೆ. ಎಷ್ಟೋ ಸರಿ ಯಾರೂ ಬಂದಿರೋದಿಲ್ಲ, ಆದ್ರೆ ನಮ್ಮ ಅಂತಃಕರಣದ ಒಳಗಡೆ ಅವರ ಬರುವಿಕೆ ಇರೋದ್ರಿಂದ ಯಾರೋ ಬಾಗಿಲು ಬಡ್ದಾಗಿ ಬಾಗಿಲು ತೆಗಿತೀವಿ, ಕಾಯ್ತೀವಿ. ಮೆಟ್ಲು ಹತ್ತುವಂಥದ್ದು, ಮೆಟ್ಲು ಇಳಿಯುವಂಥದ್ದು, ಗೇಟ್ ಶಬ್ದ ಏನೋ ಕೇಳಿಸ್ತಾನೆ. ಯಾಕೆ? ಊಹೆ ಮಾಡ್ತಾ ಇರ್ತೀವಿ. ಮರೀಚಿಕೆ ಅಂದ್ರೇನೋ ಇಲ್ಲದೆ ಇರುವಂಥದ್ದನ್ನು ಇರುವ ಹಾಗೆ ಕಾಣೋದು. ಗಮನಿಸಿ, ನಾವು ಏನನ್ನ ಹುಡುಕ್ಲಿಕ್ಕೆ ಹೊರಟಿದ್ದೀವಿ ಅದು ಎಲ್ಲೋ ಹೊರಗಡೆಗಿಲ್ಲ, ಅದನ್ನೆಲ್ಲೋ ನಾವು ಕಳ್ಕೊಂಡಿಲ್ಲ, ಅದು ನಮ್ಮ ಒಳಗಡೆಗೆ ಇದೆ. ಈ ಜಗತ್ತಿನಲ್ಲಿ ಯಾರನ್ನು ಭಗವಂತ ಬಡವರನ್ನಾಗಿ ಮಾಡಿಲ್ಲ, ಯಾರನ್ನು ಭಗವಂತ ಶ್ರೀಮಂತರನ್ನಾಗಿ. ನಾವು ಭಿಕ್ಷುಕರಾಗಿದ್ದೀವಿ ನಮ್ಮಿಂದಾಗಿ, ನಾವು ಬಡವರಾಗಿದ್ದೀವಿ ನಮ್ಮ ಜೀವನದಿಂದ. ಭಗವಂತ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಭಗವಂತ ನಮಗೆಲ್ಲ ನಮ್ಮ ಜೀವನವನ್ನು ನಾವೇ ನಿರ್ಮಾಣ ಮಾಡ್ಕೊಂಡು, ಬೇಕಾದ್ರೆ ನಾವು ಭಿಕ್ಷುಕರಾಗ್ಬೋದು, ಬೇಕಾದ್ರೆ ನಾವು ಚಕ್ರವರ್ತಿಗಳ. ಗಮನಿಸಿ, ಒಮ್ಮೆ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾದನೋ ಅವನಿಗೆ ಗೊತ್ತಾಗುತ್ತೆ, ಈ ಶರೀರ, ಈ ಸಂಬಂಧಗಳು, ಈ ಜಗತ್ತಿನಲ್ಲಿ ಏನೇನು ಗೋಚರವಾಗ್ತಿವೆ ಎಲ್ಲವೂ ಕೂಡ ಹೇಗಿದೆ, ನೀರ ಮೇಲಿನ ಒಂದು ಗುಳ್ಳೆ. ನೋಡ್ಲಿಕ್ಕೆ ಚಂದ, ದೂರದಿಂದ ನೋಡ್ಲಿಕ್ಕೆ ಬಹಳ ಸುಂದರವಾಗಿದೆ ಈ ಜಗತ್ತು. ಮಳೆ ಬಿಲ್ಲ ನೋಡಿದ್ದೀರೇನು? ಕಾಮನ ಬಿಲ್ಲು ನೋಡ್ಲಿಕ್ಕೆ ಬಹಳ ಸುಂದರ, ಆದರೆ ಅದು ಸತ್ಯ. ಯಾವುದು ಸುಂದರವಾಗಿದೆ ಅಂತ ಹೇಳಿ ವಸ್ತು, ವಿಷಯ, ವ್ಯಕ್ತಿಗಳ ಕಡೆ ಹೋಗ್ತೀವಿ. ಹತ್ರ ಹೋದಾಗ ಗೊತ್ತಾಗುತ್ತೆ ಅಪಾಯ, ಇಲ್ಲಿ ದುಃಖ, ಇಲ್ಲಿ ನೋವು, ಇಲ್ಲಿ ಮುಳ್ಳುಗಳು. ರಾತ್ರಿಯ ಬೆಳದಿಂಗಳಲ್ಲಿ ಈ ಜಗತ್ತು ಎಷ್ಟು ಸುಂದರವಾಗಿ ಕಾಣಿಸ್ತದೆ.
ಅಷ್ಟು ಸುಂದರವಾಗಿ ಸೂರ್ಯನ ಬೆಳಕಲ್ಲಿ ಕಾಣಿಸೋದಿಲ್ಲ ಇದು. ಯಾಕೆ? ಚಂದ್ರನ ಬೆಳಕು ಒಂದು ಮಾಯಾಜಾಲವನ್ನು ಹರಡುತ್ತೆ. ಹಗಲಿನಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಾಣತಕ್ಕಂಥ ವಸ್ತುಗಳು ಚಂದ್ರನ ಬೆಳಕಲ್ಲಿ ಬಹಳ ರಮಣೀಯ, ಬಹಳ ಸುಂದರವಾಗಿ. ಕಣ್ಣುಗಳು ಹೆಚ್ಚು ಮೊಬ್ಬ ಆದಷ್ಟು, ಕತ್ತಲೆಯಾದಷ್ಟು ಜಗತ್ತು ಸುಂದರವಾಗಿ ಕಾಣಿಸ್ತದೆ. ಯಾವಾಗ ಬೆಳಕು ಹೆಚ್ಚಾಯಿತು, ವಸ್ತುಗಳ ವಾಸ್ತವಿಕತೆಯ ಪರಿಚಯವಾಗುತ್ತೆ. ಯಾವಾಗ ಜಗತ್ತಿನ ವಾಸ್ತವಿಕತೆಯ ಪರಿಚಯ ನಮಗಾಗ್ತೋ, ವ್ಯಕ್ತಿ ಹೆದರ್ಲಿಕ್ಕೆ ಶುರು, ಓಡಾಡ್ಲಿಕ್ಕೆ ಶುರು ಆಗ್ತಾನೆ. ಯಾಕೆ? ಹೂಗಳಲ್ಲಿ ಮುಳ್ಳುಗಳನ್ನು ಕಾಣ್ಲಿಕ್ಕೆ ಶುರು ಮಾಡ್ತಾರೆ. ತಿಳ್ಕೊಂಡಾಗಲ್ಲ ಇದು. ನೀರಿನ ಜಲಪಾತ ದೂರದಿಂದ ನೋಡ್ಲಿಕ್ಕೆ ಬಹಳ ಸುಂದರವಾಗಿರುತ್ತೆ. ನೀವು ಅಲ್ಲಿ ಹತ್ರ ಹೋದ್ರೆ ಭಯಾನಕ. ಆದ್ರಿಂದ ಈ ಶರೀರ, ಈ ಜಗತ್ತು, ಈ ವಿಷಯಗಳು ಏನಿವೆಲ್ಲ ಯಾವ ಕೂಡ ಸತ್ಯವಲ್ಲ. ನೀರ ಮೇಲಣ ಗುಳ್ಳೆ ನಿಜ ಬಲ್ಲ ಹರಿ. ಈ ಜಗತ್ತೆಲ್ಲ ಹೇಗಿದೆ ಅಂದ್ರೆ ಒಂದು ಸಾವಿನ ಹಾರ ಇದ್ದ. ಸೌಂದರ್ಯದ ಒಂದು ಮುಸುಕಿದೆ ಇಲ್ಲಿ. ಹತ್ರ ಹೋದಾಗ ಗೊತ್ತಾಗುತ್ತೆ ನಿಜವಾದ ಮುಸುಕೇನು, ನಿಜವಾದ ಏನಿದೆ ಇಲ್ಲಿ. ಹತ್ರ ಹೋದಾಗ ಅದನ್ನು ಮುಟ್ಟಿದಾಗ ಅದನ್ನು ಅನುಭವಿಸಿದಾಗ, ಅಥವಾ ಯಾವಾಗ ಆ ಮುಸುಕನ್ನು ನೀವು ತೆಗೆದು ನೋಡ್ಲಿಕ್ಕೆ ಶುರು ಮಾಡ್ತೀರಿ ಅವಾಗಷ್ಟೇ. ಗಂಡ ಅಂತೀವಿ, ಹೆಂಡತಿ ಅಂತೀವಿ, ಮಕ್ಕಳು ಅಂತೀವಿ, ಬಂಧುಗಳು ಅಂತೀವಿ, ಸ್ನೇಹಿತರು ಅಂತೀವಿ. ಒಂದೊಂದೇ ಮುಸುಕನ್ನು ತೆಗೆದು ನೋಡಿ. ಯಾವ ಕೂಡ ನಮ್ಮ ಭ್ರಾಂತಿ ಅಷ್ಟೇ, ನಾವು ಕಲ್ಪನೆಯನ್ನು ಮಾಡಿ. ಜೀವನ ಅಂದ್ರೆ ಏನು? ಎಲ್ಲೆಲ್ಲಿ ಮೃತ್ಯು ಅನ್ನೋದಿದೆ ಅದ್ಯಾವುದು ಕೂಡ ಜೀವನ ಅಲ್ಲವೇ ಅಲ್ಲ. ಎಲ್ಲೆಲ್ಲಿ ವಿಷಯಗಳು ಬದಲಾಗ್ತವೆ ಅದು ಜೀವನವಲ್ಲ. ಎಲ್ಲೆಲ್ಲಿ ಬದಲಾಗ್ತಾ ಇದೆ ಅಲ್ಲಿ ಶಾಶ್ವತವಾಗಿರ್ತಕ್ಕಂಥ ತತ್ವವೇ ಇಲ್ಲ. ಸಾಮಾನ್ಯವಾಗಿ ಡ್ಯಾಮ್ ಸೈಟ್ಗಳಲ್ಲೆಲ್ಲ ಹೇಗೆ ಅಂತಂದ್ರೆ, ಡ್ಯಾಮ್ ಏನು ಕಟ್ತಾರೆ ಅಲ್ಲಿ ಮೊದಲೇ ಹೇಳಿರ್ತಾರೆ ಅಕ್ಕಪಕ್ಕದಲ್ಲೆಲ್ಲ ಜನರಿಗೆ, ಇಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯವಂತ ಜಾಗ ಅಲ್ಲ, ದಯವಿಟ್ಟು ಬೇರೆ ಕಡೆ ಹೋಗಿ. ಯಾವಾಗಲೂ ಮಳೆ ಬಂತು, ಯಾವಾಗಲೂ ಭಯಂಕರವಾಗಿ ನೀರಿನ ಮಟ್ಟ ಏರ್ಲಿಕ್ಕೆ ಶುರು ಆಯ್ತು, ಒಮ್ಮೆಲೆ ನೀರು ಬಿಟ್ಟು ಬಿಡ್ತಾರೆ. ರಾತ್ರಿ ಜನ ಮಲಗಿದ್ದಾರೆ. ಹೇಗೆ ಆ ನೀರು ಬಂದು ಹಳ್ಳಿಗೆ ಹಳ್ಳಿಯೇ ಎಣ್ಣೆ ಕೊಚ್ಕೊಂಡು ಹೋಗ್ಬಿಡ್ತು, ಹಾಗೆಯೇ ಜೀವನ. ನೋಡ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ಏನೇನೈತಿ ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗ್ತದೆ. ಏನು ಐಷಾರಾಮಿ ಮನೆ ಕಟ್ಕೊಂಡಿದ್ದೇನೋ, ಐಷಾರಾಮಿ ಕಾರುಗಳನ್ನು ಕಟ್ಕೊಂಡಿದ್ದೇನೋ, ತಗೊಂಡಿದ್ದೇನೋ, ಐಷಾರಾಮಿ ಆಭರಣಗಳನ್ನು ತಗೊಂಡಿದ್ದೇನೋ. ವ್ಯಕ್ತಿ ಎಚ್ಚರಗೊಳ್ಳೋದೇ ಇಲ್ಲ. ಎಲ್ಲ ಸಮಯವನ್ನು ನಿದ್ರೆಯಲ್ಲಿ ಕಳಿಸ್ತಾನೆ, ನಿದ್ರೆಯಲ್ಲೇ ಕಳಿತಾನೆ. ಗಮನಿಸಿ ನೀವು, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾನೆ. ಒಂದು ವರ್ಷ ಮೃತ್ಯುವಿಗೆ ಹತ್ರ ಆದೆ ಅನ್ನೋದಿಲ್ಲ. ಪ್ರತಿ ಅವನಿಗೆ ಆಸಕ್ತಿ.
ಈ ಜಗತ್ತು ಕೇವಲ ಮೃತ್ಯುವಿನಿಂದ ಕೂಡಿಕೊಂಡಿದೆ, ಯಾವಾಗಲೂ ಬದಲಾಗುತ್ತಾನೆ ಇದೆ. 70 ವರ್ಷದ ನಂತರ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಲ್ಲ, 80 ವರ್ಷದ ನಂತರ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ ಅಂತಿಲ್ಲ. ಈ ಕ್ಷಣವೂ ಕೂಡ ಹೇಗೆ ಸೂರ್ಯೋದಯವಾಗುತ್ತೋ ಅದೇ ರೀತಿಯಲ್ಲಿ ಸೂರ್ಯಾಸ್ತವೂ ಕೂಡ ಆಗುತ್ತೆ. ಉದಯಿಸ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿದ್ದ ಅಷ್ಟೇ ಸಮಯ ಹೆಂಗ್ ಹೋಯ್ತು ಗೊತ್ತಾಗೋದಿಲ್ಲ. ಎಷ್ಟು ಬೇಗ ನಮ್ಮ ಯೌವನ ಅನ್ನೋಂಥದ್ದು ಹೋಗುತ್ತೆ, ಎಷ್ಟು ಬೇಗ ವೃದ್ಧಾಪ್ಯ ಅನ್ನೋಂಥದ್ದು ಬರುತ್ತೆ, ಎಷ್ಟು ಬೇಗ ನಮ್ಮ ಆರೋಗ್ಯ ಅನ್ನೋಂಥದ್ದು ಹೋಗುತ್ತೆ, ಗೊತ್ತೇ ಆಗೋದಿಲ್ಲ. ಹೇಗೆ ಆ ನೀರಿನ ಪ್ರವಾಹ ಬಂದು ಹಳ್ಳಿಯನ್ನೇ ಕೊಚ್ಕೊಂಡು ಹೋಯ್ತು, ಆ ರೀತಿ ಕಾಮ ಹೇಗೆ ನಮ್ಮ ಅಂತಃಕರಣವನ್ನು ಆವರಿಸ್ತದೆ ಅಂತ ನಮ್ಗೆ ಗೊತ್ತೇ ಆಗುದಿಲ್ಲ. ಹಣ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಅವರು ಬೇಕು, ಇವರು ಬೇಕು ಅನ್ನೋಂಥ ದುರಾಶೆಯಲ್ಲಿ ಜೀವನವನ್ನು ಕಳ್ಕೊಂಡಿರ್ತಾರೆ. ಲೋಕವನ್ನ ಗಳಿಸುವ ಪ್ರಯತ್ನದಲ್ಲಿ ಜೀವನ ಅನ್ನೋದು ಹೇಗೆ ಹೋಯ್ತು ಗೊತ್ತೇ ಆಗಲ್ಲ. ಹೊರಗಡೆಯ ವಸ್ತುಗಳನ್ನ, ಹೊರಗಡೆಯ ವಿಷಯಗಳನ್ನ, ಹೊರಗಡೆಯ ವ್ಯಕ್ತಿಗಳನ್ನ ಸಂಗ್ರಹ ಮಾಡ್ತಾ ಕೂತ್ಕೊಂಡ್ರೆ ನಾವು ಜೀವನದಲ್ಲಿ ಏನನ್ನು ಕೂಡ ಮಾಡಿ. ಜನ ಅಂತಾರೆ, ಅಯ್ಯೋ ಎಂತ ಕೆಲಸ ಮಾಡಿದೆ ನಾನು, ಕಾಮದ ಹೆಸರಲ್ಲಿ ಜೀವನವನ್ನೇ ಕಳ್ಕೊಂಡ್ಬಿಟ್ಟೆ. ಮಾಡ್ಬಿಟ್ಟು ನಾನು ಏನ್ ಮಾಡ್ಬೇಕಿತ್ತು? ಗಮನಿಸಿ, ಕೇವಲ ಕನಸುಗಳನ್ನ ಕಂಡುಕೊಳ್ತೀವಿ, ಕನಸುಗಳ ಹಿಂದೆ ಕಾಣ್ತೀವಿ, ಕನಸುಗಳ ಹಿಂದೆ ಓಡ್ತಾರೆ. ಜೀವನವನ್ನ ಗೋಳಾಡ್ತಾ, ಜೀವನವನ್ನ ಬೇಸರದಿಂದ ಹಂಗೇ ಇರಬೇಕು ಸಂಸಾರದಲ್ಲಿ, ಪ್ರಾಚೀನದಲ್ಲಿ ಹೆಂಗೆ ಬರದೆ ಒಂದು ಜೇನುನೊಣ ಬರುತ್ತೆ, ಹೂವಿನ ಮೇಲೆ ಕೂತ್ಕೊಳ್ಳುತ್ತೆ, ಹೂವಿನ ಮಕರಂದವನ್ನ, ಹೂವಿಗೆ ಯಾವುದೇ ಸಮಸ್ಯೆಯನ್ನ ಮಾಡುತ್ತೆ, ನನಗೆ ಎಷ್ಟು ಬೇಕು ತೆಗೆದುಕೊಳ್ಳುತ್ತೆ. ಆ ರೀತಿಯಲ್ಲಿ ಇರೋದನ್ನ ನಾವು ಮೊದಲು ಕಲಿಬೇಕು ಈ ಜಗತ್ತಿನಲ್ಲಿ. ಕಮಲದ ಒಂದು ಏನು ಎಲೆ ಇದೆ, ಎಲೆ ಮೇಲೆ ಏನು ನೀರಿನ ಹನಿಗಳು ಬಿದ್ದಿರುತ್ತವೆ, ಹೀಗೆ ಅದು ಅಂಟುಕೊಳ್ಳುವುದಿಲ್ಲ. ಆ ರೀತಿಯಲ್ಲಿ ಇರೋದನ್ನ ಕಲಿ. ಬೆಲೆ ಹಾಗಿರ್ಲಿಲ್ಲ, ಹಾಗಾದ್ರೆ ನಾವು ಸಿಕ್ಕ. ಜೇನು ಹುಳು ಸದ್ದಿಲ್ಲದೆ ಬರುತ್ತೆ, ಹಾಡು ಹೇಳುತ್ತೆ, ಹಾಡು ಹೇಳ್ತಾ ಹೇಳ್ತಾ ಮಕರಂದ ಬಂದು ಹಿಡ್ಕೊಂಡು ಹೋಗ್ತಾರೆ. ಮನೆಯಲ್ಲಿರಿ, ಮನೆಗೆ ಬಂದಿತರಾಗಬೇಡಿ. ಸಂಸಾರಿಗಳಾಗಿರಿ, ಸಂಸಾರಕ್ಕೆ ಬಂಧಿತರಾಗಬೇಡಿ. ಜಗತ್ನಲ್ಲಿರಿ, ಜಗತ್ತು ನಿಮ್ಮ ಒಳಗಡೆಗೆ ಬಾರದೇ ಇರುವ ಹಾಗೆ ನೋಡಿ. ಏನು ಜಗತ್ತ ಕಾಣ್ತಾ ಇದೆ, ಏನು ಜೀವರಾಶಿಗಳು ಕಾಣ್ತಾ ಇವೆ, ಇದೇ ನನ್ನ ಸರ್ವಸ್ವ, ಇದು ಬಿಟ್ಟರೆ ಬೇರೆ ಇಲ್ಲ. ಈ ಜಗತ್ತಿನಲ್ಲಿ ನಾವು ಹೇಗಿರ್ಬೇಕು ಅಂತಂದ್ರೆ, ನಮಗೆ ಬೇಕಾದ ಸಿಕ್ತು ಖುಷಿಯಿಂದ ಇರಬೇಕು, ಸಿಗಲಿಲ್ಲ ಖುಷಿಯಿಂದನೇ ಇರಬೇಕು. ಸಿಕ್ಕರು ಧನ್ಯವಾದವನ್ನು ಹೇಳಬೇಕು, ಸಿಗಲಿಲ್ಲ ಅಂದ್ರೂ ಧನ್ಯವಾದ. ಸಿಕ್ಕರೆ ಅದನ್ನು ಸ್ವೀಕಾರ ಮಾಡಿ, ಸಿಗಲಿಲ್ಲ ಅದನ್ನು ಬೈಬೇಡಿ, ದುಃಖಿಸಬೇಡಿ. ಅಂತ ರೀತಿಯಲ್ಲಿ ಜೀವನವನ್ನು ಮಾಡಿದಾಗ ಮಾತ್ರ ನಾವು ಈ ಜಗತ್ತಿನಲ್ಲಿ ನೆಮ್ಮದಿ, ಖುಷಿ, ಸಂತೋಷದಿಂದ
ಇಲ್ಲಿ ಏನಿದೆ ಯಾವುದೂ ಕೂಡ ನನ್ನದಲ್ಲ, ಇಲ್ಲಿ ಏನಿದೆ ಯಾವುದೂ ನನಗೆ ಸಂಬಂಧಪಟ್ಟಿಲ್ಲ. ಅಮೃತಸ್ಯ ಪುತ್ರ. ಯಾರು ನಾವು? ಅಮೃತ. ರವೀಂದ್ರನಾಥ್ ಟ್ಯಾಗೂರ್ ಒಂದು ಪದ್ಯವನ್ನು ಬರೀತಾ ಇದ್ರಂತೆ. ಮನೆಯಲ್ಲಿ ಒಂದು ಮೇಣದ ಬತ್ತಿಯನ್ನು 6 ಹೊತ್ತು ಬರೆದ್ರು. ಇನ್ನೇನು ಮೇಣದ ಬತ್ತಿ ಸಂಪೂರ್ಣವಾಗಿ ಆರಿ ಹೋಗುವ ಸಮಯ ಬಂತು. ಸರಿ ನಿಲ್ಲಿಸಿ ಮೇಣದ ಬತ್ತಿಯನ್ನು ಆರಿಸಿದ್ರು. ಆರಿಸಿದ ಕೂಡಲೇ ಹೊರಗಡೆ ಕಿಟಕಿ ಬಾಗಿಲುಗಳಿಂದ ಚಂದ್ರನ ಕಿರಣಗಳು ಒಳಗಡೆ ಬರಲಿಕ್ಕೆ ಹೊರಡಿ. ಒಳಗಡೆಗೆ ನೀವು ಬೆಳಕನ್ನು ಹಚ್ಚಿದ್ರೆ ಚಂದ್ರನ ಬೆಳಕು ಒಳಗಡೆ ಬಂದ ಕೂಡಲೇ ರವೀಂದ್ರನಾಥ್ ಟ್ಯಾಗೋರ್ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು. ಅಹಂಕಾರದ ದೀಪ ಒಳಗಡೆ ಎಲ್ಲಿ ತನಕ ಉರಿತಾ ಇರುತ್ತೆ ಅಲ್ಲಿ ತನಕ ಪರಮಾತ್ಮ ಚಂದ್ರನ ಬೆಳಕು ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂಕಾರದ ದೀಪವನ್ನ ಊದಿ ಬಿಡಬೇಕು, ಅಹಂಕಾರದ ದೀಪವನ್ನ ನಂದಿಸಬೇಕು, ಅಹಂಕಾರದ ದೀಪವನ್ನು ಇಲ್ಲವಾಗಿ. ಮಹಾತ್ಮರು ಬದುಕಿದರಿ. ಅವರೊಂದು ರೀತಿಯಲ್ಲಿ ಬದುಕಿದ್ರು, ನಾವೊಂದು ರೀತಿಯಲ್ಲಿ ಬದುಕಿದ್ರು. ನಮ್ಮ ಜೀವನ ಅನ್ನೋದು ಹೇಗಿದೆ ಅಂದ್ರೆ, ನಮ್ಮ ಸುತ್ತಲೂ ನಾವೇ ಗೋಡೆಯನ್ನು ಕಟ್ಕೋತಾ ಇದ್ದೀವಿ. ಕಟ್ತಾ 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 ಒಂದು ಹಂತ ಬರುತ್ತೆ, ಯಾವಾಗ 4 ಗೋಡೆಗಳ ಮಧ್ಯೆ ನಾವೇ ಸಿಲುಕು ಹಾಕಿಕೊಳ್ತೀವೋ ಆವಾಗ ಎಚ್ಚರ. ಏನು ನನ್ನ ಸಮಾಧಿಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ, ನಾನು ಬದುಕಲಿಕ್ಕೆ ಬಂದವನು. ಅಹಂಕಾರ ನನ್ನ ಸಮಾಧಿಯನ್ನೇ ನಿರ್ಮಾಣ ಮಾಡುತ್ತೆ, ಅಹಂಕಾರ ನಮ್ಮನ್ನು ನಾಶ ಮಾಡುತ್ತೆ. ಮೇಲೆ ಅರಿವಿನೊಂದಿಗೆ ನಾವು ನಡೀಬೇಕಾಗುತ್ತೆ, ಅರಿವಿನೊಂದಿಗೆ ನಾವು ಜೀವನವನ್ನು ಮಾಡಬೇಕು. ಅರಿವಿನೊಂದಿಗೆ ನಾವು ಹೆಚ್ಚು ಜಾಗೃತರಾಗ್ತೀವೋ ನಾವು ಜೀವನಕ್ಕೆ ಮುಂದುವರಿಯುತ್ತೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.